ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಎರಡು PDF ಅಲ್ಲಿ ಡಿಫರೆಂಟ್ ಕಾಲೇಜುಗಳು ಅಲಾಟ್ ಆಗಿದ್ದಾವೆ ಸೇಮ್ ಆಲ್ ಇಂಡಿಯಾ ರ್ಯಾಂಕ್ಗಳಿಗೆ. ಇದು ತಪ್ಪಾಗಿದೆ, KE ಸಿಸ್ಟಮಲ್ಲಿ ಏನೋ ಲೋಪವಿದೆ, ಯಾವುದೋ ಪ್ರಾಬ್ಲಮ್ ಆಗಿದೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನಿಜವಾಗಿಯೂ KE ಸಿಸ್ಟಮಲ್ಲಿ ಏನಾದರೂ ಲೋಪವಿದೆಯಾ, KE ಮಾಡಿರುವಂತಹ ಅಲಾಟ್ಮೆಂಟಲ್ಲಿ ಏನಾದರೂ ಲೋಪವಿದೆಯಾ ಅನ್ನೋದಕ್ಕೆ ಸ್ಪಷ್ಟೀಕರಣವಾಗಿ ಈ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಶನಲ್ಲಿ ಏನೇನಿದೆ ಎಂಬುದನ್ನು ನಿಮಗೆ ತಿಳಿಯುವಂತೆ ಸಂಕ್ಷಿಪ್ತವಾಗಿ ನಾನು ಹೇಳಲಿದ್ದೇನೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನೋ ಮಿಸ್ಟೇಕ್ ಆಗಿದೆ, ಎರಡು PDF ಅಲ್ಲಿ ಡಿಫರೆಂಟ್ ಕಾಲೇಜ್ಗಳು ಅಲಾಟ್ ಆಗಿದ್ದಾವೆ, ಇದು ಯಾಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನನಗೆ KE ಸಾಫ್ಟ್ವೇರ್ ಮೇಲೆ ಬಹಳಷ್ಟು ಭರವಸೆ ಇದೆ, ಯಾಕಂದರೆ ಇನ್ನೂವರೆಗೂ ಯಾವುದೇ ಮಿಸ್ಟೇಕ್ಗಳು ನನಗೆ ಕಂಡಿಲ್ಲ. ಇಲ್ಲಿಯ ತನಕ ನಾನು ಕೌನ್ಸಿಲಿಂಗಲ್ಲಿ ನೋಡ್ತಾ ಇದ್ದೀನಲ್ಲ, ಯಾವುದರಲ್ಲೂ ಕೂಡ ಇಷ್ಟೊಂದು ಲೋಪಗಳು ಕಂಡಿಲ್ಲ. ಆದರೆ ಇವತ್ತಾಕೆ ಲೋಪಗಳು ಕಂಡಿದ್ದಾವೆ ಅಂತ ನನಗನ್ನಿಸ್ತು. ಬಟ್ ಚೆಕ್ ಮಾಡಿದಾಗ ನನಗೆ ಅರ್ಥವಾಗಿ ಹೋಯಿತು, ಇದು ಲೋಪವಲ್ಲ, ನೀವು ತಿಳಿದುಕೊಂಡಿರುವುದು ಲೋಪವಾಗಿದೆ ಅಂತ. ನಿಮಗೆಲ್ಲರಿಗೂ ಗೊತ್ತಿರಬೇಕು, 9 ಕಾಲೇಜ್ಗಳಲ್ಲಿ ಕೂಡಿಸ್ಕೊಂಡು 443 ಸೀಟ್ಗಳು ಬಂದಿದ್ವು. ಮೊದಲನೇ ರೌಂಡ್ ಮತ್ತು ಎರಡನೇ ರೌಂಡ್ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸೀಟ್ಗಳಿಗೆ ಅಲೋ ಮಾಡಿದ್ರು. KE ಅವರು ಏನು ಮಾಡಿದ್ದಾರೆ ಅಂದರೆ, ಫಸ್ಟಿಗೆ ಯಾವುದನ್ನು ಅಲಾಟ್ ಮಾಡಿದ್ದಾರೆ ಅಂದರೆ, ಈ 443 ಸೀಟ್ಗಳು ಬಂದಿದ್ದಾವಲ್ಲ, ಇದನ್ನು ಒಂದು ಅಲಾಟ್ಮೆಂಟನ್ನು ಮಾಡಿ ಫಸ್ಟಿಗೆ ಈ 443 ಸೀಟ್ಗಳನ್ನು ಮಾತ್ರ ಅಲಾಟ್ಮೆಂಟ್ ಮಾಡಿದ್ದಾರೆ. ಅದನ್ನು ಕೂಡ ಮೆರಿಟ್ ಬೇಸಿಸ್ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ಗೆ ಸೀಟನ್ನು ತೆಗೆದುಕೊಂಡು ಅಪ್ಗ್ರೇಡೇಷನ್ಗೆ ಬಂದಿದ್ದಾರಲ್ಲ ಅವರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೂ ಸೀಟನ್ನು ಸಿಗದೆ ಕೂಡ ಈ ಒಂದು ರೌಂಡ್ಗೆ ಬಂದಿರ್ತಾರಲ್ಲ ಅಂಥವ್ರನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಈ ಒಂದು 443 ಸೀಟ್ಗಳಿಗೆ. ಈ 443 ಸೀಟ್ಗಳನ್ನು ಫಸ್ಟ್ ಫೇಸಲ್ಲಿ ಒಂದು ಅಲಾಟ್ಮೆಂಟ್ ಪ್ರೊಸೀಜರನ್ನು ಮಾಡ್ತಾರೆ. ನಿಮಗೆ ಅರ್ಥವಾಗಿರಬೇಕು, ಫಸ್ಟ್ ಫೇಸಲ್ಲಿ 443 ಸೀಟ್ಗಳನ್ನು ಅಲಾಟ್ ಮಾಡಿ ಅದರ ಸಪ್ರೇಟ್ PDF ಅನ್ನು ನಿಮಗೆ ರಿಲೀಸ್ ಮಾಡಿದ್ದಾರೆ. ಎಕ್ಸಾಂಪಲ್, ಈಗ ನಾನೇ ರಾಕೇಶ್ ಅನ್ನೋನೊಬ್ಬರಿಗೆ ಏನಾಗಿದೆ, ಈ ಒಂದು ಫಸ್ಟ್ 443 ಸೀಟ್ಗಳಲ್ಲಿ AJ ಇನ್ಸ್ಟಿಟ್ಯೂಟ್ ಸಿಕ್ಕಿದೆ ಅಂದ್ಕೊಳ್ಳಿ. ಅಂದರೆ AJ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಸೀಟ್ ಸಿಕ್ಕಿದೆ. ನಾನು ಈ 443 ಸೀಟ್ಗಳನ್ನು ಹಾಕಿದಾಗ ನನಗೆ ಯಾವುದೇ ಹಿಂದಿನ ರೌಂಡಲ್ಲಿ ಯಾವುದೇ ಸೀಟ್ಗಳು ಸಿಕ್ಕಿರಲಿಲ್ಲ. ಈ 443 ಸೀಟ್ಗಳಲ್ಲಿ ಒಂದು ಸೀಟ್ ಸಿಕ್ಕಿದೆ. ಅದು ಯಾವುದಂದರೆ AJ ಇನ್ಸ್ಟಿಟ್ಯೂಟ್ ಮಂಗಳೂರಲ್ಲಿ ಸೀಟ್ ಸಿಕ್ಕಿದೆ. ಇದನ್ನು ಕೇವಲ ಫೇಸ್ 1ನಲ್ಲಿ ಮಾತ್ರ, ಅಂದರೆ ಫೇಸ್ಗಳು ಭಾಳಷ್ಟು ಫೇಸ್ಗಳು ಒಂದು ಅಲಾಟ್ಮೆಂಟ್ ಪ್ರೊಸೀಜರಲ್ಲಿ ನಡೀತವೆ. ಆದರೆ ಫೇಸ್ 1ನಲ್ಲಿ ಈ 443 ಸೀಟ್ಗಳನ್ನು ಕನ್ಸಿಡರ್ ಮಾಡಿದಾಗ ನನಗೆ AJ ಇನ್ಸ್ಟಿಟ್ಯೂಟ್ ಅಲಾಟ್ ಆಗಿದೆ. ಈಗ ಫೇಸ್ 1 ಮುಗೀತು, ಫೇಸ್ 2 ಕಡೆಗೆ ಹೋಗೋಣ. ಈ ಫೇಸ್ 2 ಅಲ್ಲಿ ಏನು ಮಾಡ್ತಾರೆ ಅಂದರೆ, ಫೇಸ್ 2 ಅಲ್ಲಿ ಯಾರ್ಯಾರಿಗೆ ಅಪ್ಗ್ರೇಡೇಷನ್ ಆಗಿರ್ತದೆಯೋ ಅವಾಗ ಅವರ ಹಳೆಯ ಸೀಟ್ ಇರ್ತದಲ್ಲ, ಅಂದರೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಉಳಿತದೆ. ಈಗ ಎಕ್ಸಾಂಪಲ್ ಆಗಿ ನನಗೆ AJ ಸಿಕ್ಕಿದೆ, ಇನ್ನೊಬ್ಬ ವಿದ್ಯಾರ್ಥಿಗೆ ಒಂದು ಕಾಲೇಜಲ್ಲಿ ಕೆಂಪೇಗೌಡ ಕಾಲೇಜಿಂದ ಅವನಿಗೆ AJ ಸಿಕ್ಕಿರ್ತದೆ. ಆವಾಗ ಕೆಂಪೇಗೌಡಲ್ಲಿ ವೇಕೆಂಟ್ ಉಳಿತಲ್ಲ, ನಾನು ಕೆಂಪೇಗೌಡವನ್ನು ಮೇಲ್ಗಡೆ ಹಾಕೊಂಡಿದ್ದೆ, ಅದಕ್ಕಾಗಿ ನನಗೆ ಕೆಂಪೇಗೌಡ ಅಲಾಟ್ ಆಗಿಬಿಡ್ತು. ಅಂದರೆ ಫೇಸ್ 2 ಅಲ್ಲಿ ನನಗೆ ಕೆಂಪೇಗೌಡ ಅಲಾಟ್ ಆಯಿತು. ಫೇಸ್ 1ನಲ್ಲಿ ಅಲಾಟ್ ಆಗಿದ್ದನ್ನು PDF ಅನ್ನು ಸಪ್ರೇಟ್ ಬಿಟ್ಟಿದ್ದಾರೆ. ಆ ಸಪ್ರೇಟ್ PDF ಅಲ್ಲಿ ನನಗೆ AJ ಅಲಾಟ್ ಆಗಿತ್ತು. ಬಟ್ ಇನ್ನೊಂದು PDF ಅನ್ನು ರಿಲೀಸ್ ಮಾಡ್ತಾರಲ್ಲ, ಅಂದರೆ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರಲ್ಲ, ಆ ಒಂದು PDF ಅಲ್ಲಿ ನನಗೆ ಕೆಂಪೇಗೌಡ ಅಲಾಟ್ ಆಗಿದೆ. ಯಾಕಂದರೆ ಫೇಸ್ 2 ಅಲ್ಲಿ ಅಲಾಟ್ ಆಗಿದ್ದು. ಅದು ಫೇಸ್ 2 ಅಂದರೆ ಏನು, ಈಗ ವೇಕೆಂಟ್ ಸೀಟ್ಗಳು ಯಾವ್ಯಾವ ಇರ್ತವೆ, ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಯಾವ್ಯಾವ ಇರ್ತವೆ ಅಂಥವುಗಳನ್ನು ನನಗೆ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಕೆಂಪೇಗೌಡ ಅಲಾಟ್ ಆಗಿದೆ. ಯಾಕಂದರೆ ಪ್ರಿಯಾರಿಟಿ ಆರ್ಡರಲ್ಲಿ ನಾನು ಕೆಂಪೇಗೌಡನ ಮೇಲಿಟ್ಟಿದ್ದೇನೆ. ನಿಮಗೆ ಅರ್ಥವಾಗಿರಬೇಕು, ಫೇಸ್ 1ನಲ್ಲಿ ಯಾವ್ದು ಅಲಾಟ್ ಆಗಿತ್ತು, ನನಗೆ AJ ಅಲಾಟ್ ಆಗಿತ್ತು. AJದು ಸಪ್ರೇಟ್ PDF ಬಿಟ್ಟಿದ್ದಾರೆ. ಅದರಲ್ಲಿ ಕೇವಲ 9 ಕಾಲೇಜಿನ ಸೀಟ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಆಮೇಲೆ ಪೂರ್ತಿ ಉಳಿದಿರುವಂಥ ಸೀಟ್ಗಳನ್ನು ಆಯ್ಕೆ ಮಾಡಿಕೊಂಡು ನನಗೆ ಅಲಾಟ್ ಮಾಡೋಕ್ಕೆ ಹೋದಾಗ ಆವಾಗ ನನಗೆ ಕೆಂಪೇಗೌಡ ಅಲಾಟ್ ಆಗಿದೆ. ಆದ್ದರಿಂದ ಸಪ್ರೇಟ್ PDF ಅಲ್ಲಿ ಎರಡು PDF ಅಲ್ಲಿ ನನಗೆ ಡಿಫ್ರೆಂಟ್ ಕಾಲೇಜ್ಗಳು ಅಲಾಟ್ ಆಗಿದ್ದಾವೆ. ಆದರೆ ಇದರಲ್ಲಿ ನಾವು ಯಾವ PDF ಅನ್ನು ಕನ್ಸಿಡರ್ ಮಾಡಬೇಕಂದ್ರೆ, ಸಂಪೂರ್ಣ ವಿವರಣೆ ಅಂತ ಒಂದು PDF ಅನ್ನು ರಿಲೀಸ್ ಮಾಡಿದಾರಲ್ಲ, ಆ PDF ಅಲ್ಲಿರುವಂತಹ ರಿಸಲ್ಟನ್ನೇ ಫೈನಲ್ ರಿಸಲ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಪ್ರೊವಿಷನಲ್ ರಿಸಲ್ಟ್ನ ಫೈನಲ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಅದೇ ಒಂದು ಸೀಟ್ ನಮಗೆ ಕನ್ಫರ್ಮ್ ಆಗಿರ್ತದೆ. ಆ ಮೇಲಿನ PDF ಅನ್ನು ನೀವು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಅದು ಕೇವಲ ನಿಮ್ಮ ಪಾರದರ್ಶಕತೆಗೆ ಮಾತ್ರ ಅವರು ರಿಲೀಸ್ ಮಾಡಿರ್ತಾರೆ ಹೊರತು ಅದನ್ನು ಫೈನಲ್ ನಿಮ್ಮ ರಿಸಲ್ಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಫೈನಲ್ ರಿಸಲ್ಟನ್ನು ಕೇವಲ ಈ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿರ್ತಾರಲ್ಲ, ಸಂಕ್ಷಿಪ್ತವಾಗಿ ಎಲ್ಲ ಕಾಲೇಜ್ಗಳನ್ನು ಸಂಪೂರ್ಣವಾಗಿ ಕೊಟ್ಟಿರ್ತಾರಲ್ಲ, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಕೆಲವೊಬ್ಬರು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಮಾಡಿ ಕೂಡ ಹಾಕಿದ್ದಾರೆ, ಎರಡು PDF ಅಲ್ಲಿ ಡಿಫ್ರೆಂಟ್ ಕಾಲೇಜ್ಗಳು ಅಲಾಟ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಂಪ್ಯೂಟರ್ ಸಿಸ್ಟಮನ್ನು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಮತ್ತು ಅವರು ಬಿಟ್ಟಿರುವಂತಹ ನೋಟಿಫಿಕೇಷನ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಆವಾಗ ನಿಮಗೆ ಅಲಾಟ್ಮೆಂಟ್ ಪ್ರೊಸೀಜರ್ ಕರೆಕ್ಟಾಗಿ ಅರ್ಥ ಆಗುತ್ತದೆ. ಈ ಒಂದು ಸಿಸ್ಟಮಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಆಗಿರೋದಿಲ್ಲ ಅಂತ ನಿಮಗೆ ಅರಿವಾಗ್ತದೆ. ನನಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಅಬ್ಜೆಕ್ಷನನ್ನು ಮಾಡಿರ್ತೀರಾ KEಗೆ, ನೀವೆಲ್ಲರೂ KE ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗಿರ್ತೀರಾ. ಬಟ್ ಈ ವಿಡಿಯೋನ ಕರೆಕ್ಟಾಗಿ ನೀವು ನೋಡಿದರೆ ನಿಮಗೆ ಅರ್ಥವಾಗಿರ್ತದೆ ಅದರಲ್ಲಿ ಯಾವುದೇ ಮಿಸ್ಟೇಕ್ಗಳು ಇಲ್ಲ ಅಂತ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಧನ್ಯವಾದಗಳು.